ತುಂಬಾನೇ ಚೆನ್ನಾಗಿತ್ತು. ಈ ಡೇಸ್ ಟ್ರಿಪ್ ಹೋಗ್ತಾ ಇದೀವಿ ಫುಲ್ ಫ್ಯಾಮಿಲಿ. ನಾನು ನನ್ನ ಮಗಳು ನೋಡಿ ಏನ್ ಕಂಫರ್ಟಬಲ್ ಆಗಿ ಇಲ್ಲೊಂದು ಗೂಡು ನಮ್ಗೆ. Pretty dress. Kanama is ready. Tata matching. Mamaglu. Hancho is ready. Everybody is ready here. Prawns kebab. Ellanu ide. Billi de crab sukka. Yes, mommy. Banbitte. Agoytu. Wow. Here is my family. One reels madidvi. Fire camp hakidare. My sister-in-law du hosa franchisee. ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರಾ? ಎಲ್ಲರೂ ಸೂಪರ್ ಡೂಪರ್ ಆಗಿದ್ರ ಅನ್ಕೊಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಟುಡೇಸ್ ಅನದರ್ ಟ್ರಿಪ್. 3 days ಟ್ರಿಪ್ ಹೋಗ್ತಾ ಇದೀವಿ ಫುಲ್ ಫ್ಯಾಮಿಲಿ. 11 ಜನ. ಟಿಟಿ ಬಂದಿದೆ ಹೊರಗೆ. ಡ್ಯಾಡಿ ಪೂಜೆ ಮಾಡ್ತಾ ಇದಾರೆ. ತೋರಿಸ್ತೀನಿ ಬನ್ನಿ. ಹಿಯರ್ ಇಸ್ ಮೈ ಹಸ್ಬೆಂಡ್. ಇಲ್ಲಿ ಡ್ಯಾಡಿ ಪೂಜೆ ಮಾಡ್ತಾ ಇದಾರೆ ಆಸ್ ಯೂಶುವಲ್. ಇದೇ ನಮ್ಮ ಟಿಟಿ. ಸೊ ಈಗ ಹೊರಟ್ವಿ. ರಾತ್ರಿ ಈಗ ಟೈಮ್ 10 ಗಂಟೆ. ಎಕ್ಸಾಕ್ಟ್ ಆಗಿ 10 ಗಂಟೆಗೆ ಹೊರಡ್ಬೇಕಂತ ಅನ್ಕೊಂಡಿದ್ವಿ. ಸೊ ಆನ್ ಟೈಮ್ ಇದೀವಿ. ಹೊರಡ್ತಾ ಇದ್ವಿ. ಎಲ್ಲರೂ ಊಟ ಮಾಡ್ಕೊಂಡು ಮಮ್ಮಿ ಮನೆಗೆ ಬಂದಿದೀವಿ. ಈಗ ಊಟ ಎಲ್ಲ ಆಯ್ತು. ಪೂಜೆ ಆಗ್ತಾ ಇದೆ. ಹೊರಡೋದಷ್ಟೇ. ಬ್ಯಾಗ್ ಎಲ್ಲ ಒಳಗಿಟ್ಟಾಗಿದೆ. ಲೆಟ್ಸ್ ಗೋ. ಎಲ್ಲಿ ಹೋಗ್ತಾ ಇದೀವಿ ಏನು ಅಂತ ತಿಳ್ಕೊಳಕ್ಕೆ ನೀವು ವ್ಲಾಗ್ ನೋಡಿ ಗೊತ್ತಾಗತ್ತೆ. ಓಕೆ. ಕಿವಳಿ ಪಾಪ ಎತ್ಕೊಂಡಿದ್ದೀನಿ. ವೈಪ್ಸ್ ಅದು ಇಲ್ಲಿದ್ದು ಬೇರೆ. ಇದು ಪಾಪುಗೆ. ಈ ಬೆಡ್ಶೀಟ್ 3000, ಆ ಬೆಡ್ಶೀಟ್ 4000. ಇದನ್ನ ಟಿಟಿನಲ್ಲಿ ಪಾಪುನ್ ಮಲಗ್ಸಕ್ ಎತ್ಕೊಂತ ಇದೀವಿ. ಅದೆಲ್ಲ ಮಮ್ಮಿ ಮದ್ವೆನಲ್ಲಿ ಕೊಡ್ಸಿದ್ ಬ್ಲಾಂಕೆಟ್ಸ್. ನಾನು ಯೂಸೇ ಮಾಡಿಲ್ಲ. ಅಮ್ಮಮ್ಮನ್ ಬಿಟ್ಟೆ ಬರ್ತಾ ಇಲ್ಲ. ನಾವ್ ನೋಡಿದ್ರೆ ಅಲ್ಲಿ ಸೀಟ್ ತೆಗ್ಸಿ ಇವನ್ನ ಕೆಳಗ್ ಮಲ್ಸೋ ಪ್ಲಾನ್ ಅಲ್ಲಿ ಇದೀವಿ. ಅವಳು ನಿನ್ನ ಮಲ್ಕೋ ಬಾ ಅಂತಳ್ ಮಮ್ಮಿ. ನಿನ್ ಪೌಲ್ ಪಕ್ಕ. ಪಾಪುದ್ ಹೊಸ ಶೂಸ್ ನೋಡಿ. ಸಚ್ ಪ್ರಿಟಿ. ಬಾಟಾದಲ್ಲಿ ತಗೊಂಡಿದ್ದು ಬಬಲ್ ಗಮ್ಮರ್ಸ್ ಅಂತ. ನೈಟ್ ಇದೆ ಜರ್ನಿ. ಬೆಳಿಗ್ಗೆ ಹೋಗಿ ರೀಚ್ ಆಗ್ತೀವಿ ಡೆಸ್ಟಿನೇಷನ್. ಫಸ್ಟ್ ಪ್ಲೇಸ್ ಎಲ್ಲಿ ಹೋಗ್ತಾ ಇದೀವಿ, ಫಸ್ಟ್ ಹಾಲ್ಟ್ ಎಲ್ಲಿ ಆಗ್ತಾ ಇದೀವಿ, ಎಲ್ಲಿ ರೂಮ್ ಮಾಡಿರೋದು, ಯಾವ ತರ ಎಲ್ಲ ತೋರಿಸ್ತೀನಿ. ಬಟ್ ಒಂದು ಕ್ಲೂ ಬೇಡ. ಒಂದು ಕ್ಲೂ ಅಂದ್ರೆ ಬೀಚ್ ಸೈಡ್ ಹೋಗ್ತಾ ಇದೀವಿ. ಅಂಡ್ ಟೆಂಪಲ್ಸ್ ಕೂಡ ಇದೆ ಫ್ಯಾಮಿಲಿ ಇರೋದ್ರಿಂದ. ಕೀಪ್ ವಾಚಿಂಗ್. ಬ್ಲಾಂಕೆಟ್. ಹಾಯ್. ಸೊ ನಮ್ಮದು ಒಬ್ಬೊಬ್ರದ್ದು ಒಂದೊಂದು ಬ್ಯಾಗು. ಇವ್ರದ್ದು ಸೇರಿಸಿ ನನ್ನ ಮಗಳಿಗೆ ಆಸಕ್ಕೆ. ಇಲ್ಲಿ ನೋಡಿ, ನಾನು ಕುತ್ಕೊಳ್ಳೋದು ಅವಳು ನಮ್ಮ ಮಲ್ಗಿಸ್ಕೊಳ್ಳೋದು ಅಂತ ಪ್ಲಾನ್. ನಂದು ಹೊಸ ಚಪ್ಪಲ್. ನಂದು ರಾಹುಲ್ಗೆ ಇಷ್ಟ ಆಗ್ಬಿಟ್ಟು ತಗೊಳ್ಳೋರ್ಗು ಬಿಟ್ಟಿಲ್ಲ. ನಾನು ನನ್ನ ಮಗಳು ನೋಡಿ ಏನ್ ಕಂಫರ್ಟಬಲ್ ಆಗಿ ಇಲ್ಲೊಂದು ಗೂಡು ನಮ್ಗೆ. ಕಂಫರ್ಟಬಲ್ ಹಿಯರ್. ತಾತ ಬರುತ್ತೆ ಬನ್ನಿ. ಅಪ್ಪ ಇಡ್ಕೋ. ನನ್ನ ಮಗಳಿಗೆ ಮಲ್ಗೋದಿಕ್ಕೆ ಜಾಗ. ಆ ಕಡೆ ಒಂದ್ ದಿಂಬ್, ಈ ಕಡೆ ಒಂದ್ ದಿಂಬ್, ಇಲ್ಲಿ ನಾನು. ಹಿಯರ್ ಇಸ್ ಮೈ ಅನದರ್ ಬೇಬಿ. ಎಲ್ರು ಮಲ್ಕೋತಾಳೆ. ಇನ್ನೇನ್ ನಿದ್ದೆ ಬಂದಿದೆ. I love you. I love you so much. Huggy. You want to sleep with mama? Come. No? Amma beka? Okay. Good night. Shona minni beda. Beda. Nanu mama ittivi, neevu amma iri. Okay? Done. Good night. My big baby is sleeping. Mama ಅಂತವಳೆ. ಓ ನಮ್ಮ ನೀ ಮಲ್ಗಿಸ್ಕೊಂಡೋಳು. ನೀನ್ ಮಲ್ಕೊಳ್ಳಲ್ವಾ? ನೀ ಮಲ್ಕೊಳ್ಳಲ್ಲ ಅಂದ್ಯಲ್ಲ. ಸಿ ಮೈ ಬೇಬಿ ಸ್ಲೀಪಿಂಗ್. ಅಲ್ಲ disco.
ಮಾರ್ನಿಂಗ್. ಫಾಗಿ ಮಾರ್ನಿಂಗ್. ನೆಕ್ಸ್ಟ್ ಸ್ಟಾಪ್ ಬ್ರೇಕ್ಫಾಸ್ಟಿಗೆ ನಿಲ್ಸಿದ್ದೀವಿ. ಎಲ್ಲರೂ ಮೋಸ್ಟ್ಲಿ ಇಡ್ಲಿ ವಡ, ದೋಸೆ, ಪಲಾವ್ ತೊಗೊಂಡಿದ್ದೀವಿ. ಆ್ಯಂಡ್ ಉಪ್ಪಿಟ್ಟು ಕೂಡ ಒಬ್ರು ತೊಗೊಂಡಿದ್ದಾರೆ. ಎಲ್ಲ ಯಾಕೆ ಚೆನ್ನಾಗಿದೆ ಹೇಗಿದೆ ನೋಡೋಣ. ಈಗಿರೋದು ಸಾಗರದಲ್ಲಿ. ನನ್ನ ಮಗಳು ಬರೀ ವಡೆ ತಿಂತಾ ಇದ್ದಾಳೆ, ಇಡ್ಲಿ ತಿಂತಾ ಇಲ್ಲ. ವಿಡಿಯೋ ಮಾಡಿದ್ರೆ ಆಕ್ಟಿಂಗ್ ಮಾಡಲ್ಲ. ಸುಬ್ಬಿ ಈ ಸುಬ್ಬಿನೂ ಅಷ್ಟೇ. ಬೇಕು ಕಡ ಬಾ. ಈ ಕಡೆ ಬಾ, ಈ ಕಡೆ ಕಾಣಿಸ್ತಾ ಇಲ್ಲ ನೀನು. ಈ ಕಡೆ ಬಾ, ಈ ಕಡೆ ಬಾರಿ ನೀನು. ಸಿಂಗಾರ ಜೋಗ್ ಫಾಲ್ಸ್ ಇಳ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದೀವಿ. ಜಸ್ಟ್ ಇದೆಲ್ಲ ನಮ್ಮ ಜಾಗ, ಡೆಸ್ಟಿನೇಷನ್ ಇದೆಲ್ಲ. ಆನ್ ದ ವೇ ಜೋಗ್ ಫಾಲ್ಸ್ ಸಿಕ್ಕಿದೆ. ನಮ್ಮ ಚಿಕ್ಕಮ್ಮ ಅವ್ರು ನೋಡಿಲ್ಲ ಜೋಗ್ ಫಾಲ್ಸ್ ಅಂತ. ಎಲ್ಲಿ ಮೇಡಮು ಇವರು ಜೋಗ್ ಫಾಲ್ಸ್ ನೋಡಿಲ್ಲ ಅಂತ ಅವ್ರಿಗೆ ತೋರಿಸ್ಕೊಂಡು ರಾಜ ಯಾವುದು, ರಾಣಿ ಯಾವುದು, ರೋರರ್ ಯಾವುದು, ರಾಕೆಟ್ ಯಾವುದು ಅಂತ ನಮ್ಮ ಡೆಸ್ಟಿನೇಷನ್ಗೆ ಹೋಗೋಣ. ಓಕೆ, ಈಗ 2 months ಮುಂಚೆ ಬಂದಾಗ ಇನ್ನೂ ಜಾಸ್ತಿ ನೀರಿತ್ತು. ಈಗ ಆಲ್ರೆಡಿ ಕಮ್ಮಿ ಆಗೋಗಿದೆ. ಜೋಗ್ ಫಾಲ್ಸ್ ಹೀಗಿದೆ. ನೋಡಿ ಅಜ್ಜಿ ಅವ್ರ ಫೋನಲ್ಲಿ ಫೋಟೋ ತೆಕ್ಕೋತಾರೆ. ಕೊಡಿ ಅಜ್ಜಿಲಿ ಪಾಪು ಜೊತೆ ಒಂದು ಫೋಟೋ ತೆಗೆಸ್ಕೊಂಡ್ರು, ತೋರಿಸ್ತೀನಿ. ಇದಕ್ಕಿಂತ ಯಾವ ಫೋಟೋ ಬರುತ್ತೆ? ಪಾಪು ಜೊತೆ ನನ್ನ ಫೋನಲ್ಲಿ ತೆಗಿ ಅಂತ ತೆಗೆಸ್ಕೊಂಡಿದ್ದಾರೆ. ಹೌ ಕ್ಯೂಟ್. Bye bye. Mama is going bye. Come, we'll go. Wow. Banana for everybody. ಅಲ್ಲೋ ಲೆಫ್ಟ್ ಅಲ್ಲಿ ನೋಡಿ, ಜನ ನೋಡಿ ಲೆಫ್ಟ್ ಅಲ್ಲಿ, ಅಲ್ಲಿ ಲೆಫ್ಟ್ ಅಲ್ಲಿ. ಇಲ್ಲಿ ಹೋಗೋದು ಬೇಡಪ್ಪ, ಇಲ್ಲೇ ತಿಂದ್ಬಿಡೋಣ. ನಮ್ಮ ಮನೆ ಇದೆ, ಫೋಟೋದಲ್ಲಿ ನೋಡಿದ್ದು ನಮ್ಮ ಮನೆ ಇದೆ. ತುಂಬಾ ಚೆನ್ನಾಗಿದೆ. ವೆರಿ ನೈಸ್. We have reached. ಹಿಂದೆ ಕಾಣಿಸ್ತಾ ಇದೆಯಲ್ಲ ಅದೇ ನಮ್ಮ ಹೋಮ್ ಸ್ಟೇ. ಇಲ್ಲಿ ನೋಡಿ, ಬೀಚ್ ಫ್ರಂಟ್ ಹೋಮ್ ಸ್ಟೇ. ಇಲ್ಲೇ ಸೀ ಫುಡ್ ಇದೆ. ಇದು ನಮ್ಮ ಸ್ಟೇ, ಇದು ನಮ್ಮ ಬೀಚ್ ವ್ಯೂ. ಸೊ ನಾವಿರೋದು ಹೊನ್ನಾವರ ಎಕೋ ಬೀಚ್ ಅಂತ. ಇದು ಬೀಚ್ ಆಪೋಸಿಟ್ ಅಲ್ಲೇ ನಮ್ಮ ಹೋಮ್ ಸ್ಟೇ, ಬೀಚ್ ವ್ಯೂ ಹೋಮ್ ಸ್ಟೇ. ಪ್ಲಾನ್ ಮಾಡಿದ್ರೆ ನೋಡಿ, ನಾವು ಇಲ್ಲೇ ಇರೋದು, ಇಲ್ಲೇ ಬಂದಿರೋದು ಓಷನ್ ಬೀಚ್ ಸ್ಟೇ ಅಂತ. ಲಾಸ್ಟ್ ಲಕ್ಕಿಲಿ ನಮಗೆ ರೂಮ್ ಸಿಕ್ಕಿರೋದು ಹೋಮ್ ಸ್ಟೇ, ಅದು ಬೀಚ್ ವ್ಯೂ. ಎಲ್ಲೂ ರೂಮ್ಸ್ ಇಲ್ಲ, ಬಿಕಾಸ್ ಇಟ್ಸ್ ಕ್ರಿಸ್ಮಸ್. ಇವತ್ತೇ ಕ್ರಿಸ್ಮಸ್ 25th. ಸೊ ಇದೊಂದು ರೂಮ್. ಸೊ ಕೆಳಗೂ ದೊಡ್ಡ ದೊಡ್ಡ ಬೆಡ್ ಇದೆ. ಸೊ 4 people ಆರಾಮಾಗಿ ಮಾಡ್ಕೋಬೋದು. ಅದೇ ಇನ್ನೂ ರೂಮ್ಸ್ ಫಿಗರ್ ಔಟ್ ಮಾಡಿದ್ರೆ ಅದೇ ಮಾಡೋದೇ ಆಯಿತು. ಸೊ ಹಾಗೆ ಒಂದು ಟೆಂಟ್ ಕೂಡ ತೊಗೊಂಡಿದ್ವಿ. ಬಾ 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 ಪಪ್ಪ.
ಬೀಚ್. ಸೊ ಮ್ಯಾಂಗ್ರೋವ್ ವಾಕ್ ಅದು ಇದು ಎಲ್ಲ 1 ಕಿಲೋಮೀಟರ್ 2 ಕಿಲೋಮೀಟರ್ಸ್ ಎಲ್ಲ ಇರೋದು. ಸೊ ನೋಡಿನೇ ನಾವು ಹತ್ತಿರದಲ್ಲಿ ಬುಕ್ ಮಾಡಿದ್ದು ಸ್ಟೇ. ಇಲ್ಲಿ ತಾತ ಬಂತು, ಪಪ್ಪನೂ ಬರುತ್ತೆ. ನಮ್ಮ ಬ್ಯಾಗ್ ಇಲ್ಲಮ್ಮ ಅಲ್ಲಿದ್ಯಾ? ಸೂಪರ್ ಅಮ್ಮ ಡ್ರೆಸ್ಸು. ಡಿಡ್ ಯು ಲೈಕ್ ಇಟ್? ನೀನು ತಾತ ಮ್ಯಾಚಿಂಗ್ ಹಾಕೊಂಡಿದ್ದೀರಾ ಕಂದಮ್ಮ? ಮ್ಯಾಚಿಂಗ್ ನೀವು ತಾತ ಜೊತೆ. ಇಲ್ಲಿ ಶೋ ಯೋರ್ ಫೇಸ್. ಕದಮ್ಮ ಸೇ ಐ ಲವ್ ಯು. ಸೇ ಐ ಲವ್ ಯು ಮಮ್ಮ. ಎಲ್ಲರೂ ಬನ್ನಿ. ಬಂಗಾರು ಐ ಲವ್ ಯು. ಕದಮ್ಮ ಐ ಲವ್ ಯು. ಐ ಲವ್ ಯು. ಯು ಡು. ಇಲ್ಲಿ ಮಾಡು, ಐ ಲವ್ ಯು ಮಾಡು. ಹೋಗೋಣ ಕಾರಲ್ಲಿ ಬೇಗ. pretty dress. Kandama is ready. Tata matching. Mommaglu Hanchu is ready. Everybody is ready here. Ali elru ready. Nodi nam chikkamma. My chikkappa and my husband. Woo! Oh, I look like this. So ide ನಮ್ಮ room. ತೋರಿಸಿದೀನಿ already. ಇಲ್ಲೇ ಇದೆ beach. Excited. ಸೊ ಈಗ ನಾವು ಲಂಚ್ ಹೋಗ್ತಾ ಇದೀವಿ ಡೈರೆಕ್ಟ್ ಆಗಿ ರೆಡಿ ಆಗಿ. ಯಪ್ಪ ಲುಕ್ ಎಟ್ ಮೈ ಡ್ಯಾಡಿ. ಯೋ ಮಾಮ ಬೆಳಗಾಗ್ಬಿಟ್ಟದಲ್ವಾ? ಆಲ್ ದ ಲೇಡೀಸ್ ಈಸ್ಕೋ ಈಸ್ಕೊಮ್ಮ. ಹೌದು, ನಾವು 3 ಜನ. ಯಾವ ತರ ಮಾಡಿದ್ಯೆ? ಲಂಚ್ ಆದ್ಮೇಲೆ ಬೋಟಿಂಗ್ ಎಲ್ಲ ಹೋಗ್ತಾ ಇದೀವಿ. ಅಂಡ್ ಅಪ್ಸರಕೊಂಡ ಫಾಲ್ಸ್ ಡೌಟ್ ಇದೆ. ಇಟ್ಸ್ ನ್ಯಾಚುರಲ್ ಫಾಲ್ಸ್ ಅಲ್ಲ ಅಂತೆ, ಮ್ಯಾನ್ ಮೇಡ್ ಫಾಲ್ಸ್. ಸೊ ಆರ್ಟಿಫಿಷಿಯಲ್ ಫಾಲ್ಸ್ ಅಂತ ಹೇಳಿದ್ರು, ನೋಡ್ಬೇಕು. ತೆಗಿತೀನಿ. ಮಹಾಲಕ್ಷ್ಮಿ ಅಲ್ಲ, ವರಲಕ್ಷ್ಮಿ. ವೆಜ್ ಅಂಡ್ ನಾನ್ ವೆಜ್ ವರ ಮಹಾಲಕ್ಷ್ಮಿ ಅಂತ. ಸೊ ನಮ್ಮ ಇವತ್ತಿನ ಲಂಚ್ ಇಲ್ಲಿ ಪ್ರಾನ್ಸ್ ನೋಡಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಪ್ರಾನ್ಸ್ ತಿನ್ಬೇಕು ಅನಿಸ್ತಾ ಇದೆ. ಫೋಟೋ ನೋಡಿದೆ. ಸೆಕೆಂಡ್ ಒನ್ ಕಬಾಬ್. ಹೌದೌದು, ನಂಗೆ ಪ್ರಾನ್ಸ್. ಡ್ಯಾಡಿಗೆ ಪಾಪ ಮಗೀಗ ತರಲೆ ಸುದ್ದಿ ಆಗಿದ್ದಾಳೆ. ಪಾಪುಗೆ ಮೊಸರನ್ನ, ಪ್ರಾನ್ಸ್, ಕಬಾಬ್ ಎಲ್ಲಾನು ಇದೆ. ಸೊ ಕಬಾಬ್, ಪ್ರಾನ್ಸ್ ಬಂದಿದೆ. ಕ್ರ್ಯಾಬ್ ಇಲ್ಲಿದೆ. ಕ್ರ್ಯಾಬ್ ಸುಕ್ಕ. ಶರಾವತಿ ರಿವರ್ ಬ್ಯಾಕ್ವರ್ಡ್ಸ್ ಬೋಟಿಂಗ್ ಹೊನ್ನಾವರ ಈ ತರ ಇರುತ್ತೆ. ಲೋಟಸ್ ಪಾಂಡ್ ಎಲ್ಲಾನು. ಬೋಟಿಂಗ್ ಹತ್ರ ನಡ್ಕೊಂಡು ಹೋಗ್ತಾ ಇದೀವಿ. ಬೋಟಿಂಗ್ ಬುಕ್ ಆಗಿದೆ ನಮಗೆ. ಇಷ್ಟು ಜನಕ್ಕೂ ವಿ ಆರ್ 11 ಮೆಂಬರ್ಸ್ ಇನ್ಕ್ಲೂಡಿಂಗ್ ಪಾಪು. ಬೋಟಿಂಗ್ ಹೋಗ್ತಾ ಇದೀವಿ ಈಗ. ಹೊನ್ನಾವರದಲ್ಲಿ ನೋಡಿ ಕ್ರಿಸ್ಮಸ್ ಈ ತರ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ವೆರಿ ಪ್ರಿಟಿ. ಸ್ಯಾಂಟಾ ಕ್ಲಾಸ್. ಉಪ್ಸ್, ವಾವ್, ಅಲ್ಲಿ ಒಳಗಿದ್ದೆಲ್ಲ ಮಾಡಿದ್ದಾರೆ. ಸೋ ಪ್ರಿಟಿ. ಇಲ್ಲಿ ತುಂಬಾ ಜನ ಕ್ರಿಶ್ಚಿಯನ್ಸ್ ಇದ್ದಾರೆ ಅನ್ಸುತ್ತೆ. ಇಲ್ಲ ಚೆನ್ನಾಗಿ ಮಾಡಿದ್ದಾರೆ. We are still walking. Long way to go ಅನ್ಸುತ್ತೆ. ಹೋಗ್ತಾ ಇದೀವಿ. But excited for the boating. Wishing you all happy Christmas and prosperous New Year. ಇಲ್ಲಿ ತುಂಬಾ ಜನ ಕ್ರಿಶ್ಚಿಯನ್ಸ್ ಇರೋಂಗಿದ್ದಾರೆ. ಟಿಟಿ ಎಲ್ಲ ಬರ್ತಾ ಇದೆ. We are finally here. ರೀಚ್ ಆಗಿದ್ದೀವಿ. ನೋಡ್ಬೇಕು ನಮ್ಮ ಬೋಟ್ ಹೇಗಿದೆ ಅಂತ. ಬೇರೆ ಬೇರೆ ಬೋಟಿಂಗ್ ಅವ್ರದ್ದೇ ಸಪ್ರೇಟ್
ಇದಿದೆ ಅಲ್ಲ, ಅಂದರೆ ಏನಂತಾರೆ ಏಜೆನ್ಸಿ ಥರನೋ ಏನೋ ಬರ್ತಾ ಒಂದವೆ ಎಷ್ಟೊಂದು ಕಾಣಿಸ್ತು. ಸೊ ಅದೇ ಥರ ಇವ್ರದ್ದೊಂದು ಸೆಪ್ರೇಟ್. ಹಾಯ್ ಕಂದಮ್ಮ. ಸೊ ಯಾವ ಥರ ಬೇಕು ಆ ಥರ ಬೋಟ್. ಸೊ ಪ್ರಿಟಿ, ಎಷ್ಟು ಚಂದ ಕಾಣಿಸ್ತಾ ಇದೆ ನೋಡಿ. ನಮ್ಮ ಬೋಟ್ ಯಾವುದು? ಅಲ್ಲಿ ಅಲ್ಲಿ ನಮ್ಮ ಬೋಟು. ಗೋ ಗೋ ಗೋ. ಅದಷ್ಟು ಸಣ್ಣ ಅಲ್ಗೆ ಮೇಲೆ ಹೋಗ್ಬೇಕು. ಅಡ್ವೆಂಚರಸ್ ಆಗಿದೆ. ಗುಡ್ ಮಮ್ಮಿ, ಗುಡ್ ಜಾಬ್, ಗುಡ್ ಜಾಬ್. ವಾವ್, ಬಸ್ಸಿಗೆ ಹಾಕೊಂಡ್ಬಿಟ್ಟಿದೆ. ಗುಡ್ ಜಾಬ್. ಎಸ್ ಮಮ್ಮಿ, ಬಂದ್ಬಿಟ್ಟೆ. ಆಗೋಯ್ತು. ನಾನು ಇಷ್ಟು ಸ್ಫೂರ್ತಿ ಕೊಡೋದ್ರಲ್ಲಿ ಎಷ್ಟು ಒಳ್ಳೆ ಎನರ್ಜಿ. ಇವಾಗ ನಾನು ಹೋಗುವಾಗಿರೋದು. ಹಿಂಗ ಬೈ, ಹಿಂಗ ಹಿಂಗ ಬೈ. ಅದೇನು ಒಂದೇ ಕಡೆ ವಾಲಿದೆ. ಏನಾಗಲ್ಲ, ಬ್ಯಾಲೆನ್ಸ್ ಮಾಡ್ಬೇಕಲ್ಲ. ಅದ್ರ ಮೇಲೆ ಎತ್ತಿ ಕಾಲಿ. ಇಲ್ಲ ಇಲ್ಲ, ಆಗುತ್ತೆ. ಕಷ್ಟ ಬಿದ್ದು ಮನೆ ಕಟ್ಟಿದ್ವಿ ಕಣಮ್ಮ. ಸೋನು ನೀರ್ ನೋಡು. ಬೈ ರೆಸ್ಟ್ ಮಾಡ್ತಿದ್ದೀರಾ? ಸೊ ಇದು ಮೋಟರ್ ಬೋಟ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಸೌಂಡು. ಅದಕ್ಕೇನೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇಲ್ಲಾಂದರೆ ಟಕು 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 ಅಂತ ಮೋಟರ್ ಸೌಂಡ್ ಇದೆ ಕಂಪ್ಲೀಟ್ಲಿ ಬ್ಯಾಕ್ಗ್ರೌಂಡ್ನಲ್ಲಿ. ಸೊ ಸಕ್ಕತ್ತಾಗಿತ್ತು. ಬೋಟಿಂಗ್ ಅಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಪಾಪ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಹೆದರ್ಕೊಂಡಿದ್ಲು, ಆಮೇಲೆ ಶಿ ವಾಸ್ ಫೈನ್. ವಾವ್, ಬೋಟ್ ರೈಡ್ ಈಗ ಎಂಡಲ್ಲಿದ್ದೀವ ಅಥವಾ ಮಧ್ಯದಲ್ಲ ಗೊತ್ತಿಲ್ಲ. ಫೋಟೋಸ್ ತೆಗೆಸ್ಕೊಳ್ಳೋದಕ್ಕೆ ಸ್ಟಾಪ್ ಮಾಡಿದ್ದಾರೆ. ಮೋಟರ್ ಸೌಂಡ್ ಇಲ್ಲ, ಅದಕ್ಕೆ ವ್ಲಾಗ್ ಮಾಡ್ತಾ ಇದೀನಿ. ಎಲ್ಲ ಫುಲ್ ಫೋಟೋ ಸೆಷನ್ ಆಯ್ತು, ವಿಡಿಯೋಸ್ ಆಯ್ತು. ಟೀ, ಲೆಮನ್ ಜ್ಯೂಸ್, ಸೋಡಾ, ಅದು ಇದು ಏನೇನೋ ಎಲ್ಲ ಸಿಕ್ಕತ್ತೆ. ಬಜ್ಜಿ, ಬೋಂಡಾ, ಸೋಡಾ ಅಂತ ಲೆಮನ್ ಜ್ಯೂಸ್ ಕುಡಿತಾರೆ. ಹೊನ್ನಾವರ್ ಹೆವೆನ್, ಸರಾವತಿ ಬ್ಯಾಕ್ ವಾಟರ್. ಹೆಂಗ್ ಸ್ವೆಟ್ ಆಗ್ತಾ ಇದೀವಿ ಅಂದ್ರೆ, ಅವಳೆಲ್ಲ ಲೆಮನ್ ಜ್ಯೂಸ್ ಬೇರೆ ಚಲ್ತಾ ಇದ್ದಾಳೆ. ಇಸ್ಕೊಂಡ್ರೆ ಅಳ್ತಾಳೆ. ಮೋಟರ್ ಸೌಂಡ್ ಶುರು ಆಯ್ತು. ಬಾಯ್ ಬಾಯ್. ನಾವು ಒಳ್ಳೆ ಸನ್ಸೆಟ್ ಟೈಮಿಗೆ ಹೋಗಿದ್ವಿ. ಸೊ ತುಂಬಾ ಪ್ಲೆಸೆಂಟ್ ಆಗಿತ್ತು ವೆದರ್ ಕೂಡ ಅಲ್ಲಿ. ಆ್ಯಂಡ್ ಹಾಗೆ ಒಂದು ಕಡೆ ಲೋಟಸ್ ಇರೋದು, ಲೋಟಸ್ ಪಾಂಡ್ ಸಿಕ್ಕತ್ತೆ. ಇನ್ನೊಂದು ಕಡೆ ಕೇರಳ ವ್ಯೂ ಅಂತ, ಅಂದರೆ ಕೇರಳ ಥರ ಇದೆ ಅದು ಜಾಗ. ತೆಂಗಿನ ಮರ ಎಲ್ಲ ಹಿಂಗೆ ಬಾಗಿ ಬಂದಿರೋದು ಅಂತ, ಅದು ಕೇರಳ ವ್ಯೂ ಅಂತಾರೆ. ಆ ರೀತಿ ಕಂಪ್ಲೀಟ್ಲಿ. ಆ್ಯಂಡ್ ಮ್ಯಾಂಗ್ರೋವ್ ಅಂದರೆ ಅದು ಮ್ಯಾಂಗ್ರೋವ್ ಟ್ರೀಸ್ ಇದೆ ಅಲ್ಲ, ಆ ವ್ಯೂನ ಮ್ಯಾಂಗ್ರೋವ್ ಬೋಟಿಂಗ್ ಅಂತ ಕರೆಯೋದು. ಸೊ ತುಂಬಾ ಚೆನ್ನಾಗಿತ್ತು. ಒಂದು ರೀಲ್ಸು ಮಾಡಿದ್ವಿ. ಲೋಟಸ್ ಪಾಯಿಂಟ್ ಎಲ್ಲಿದ್ದೀವಿ. ಲೋಟಸ್ ಇದೆ ನೋಡಿ ಸುತ್ತ, ಎಲ್ಲ ಕಿತ್ಬಿಟ್ಟಿದ್ದಾರೆ ಲೋಟಸ್ ಎಲ್ಲ. ಆದರೆ ಸೊ ಈಗ ಮತ್ತೆ ಮೋಟರ್ ಆನ್ ಆಗ್ತಾ ಇದೆ. ಲೆಟ್ಸ್ ಗೋ. ಬ್ಯಾಕ್ಗ್ರೌಂಡಲ್ಲಿ ನೋಡಿ ಮನೆಗಳು ಕಾಣಿಸ್ತಾ ಇದೆ. ಇಲ್ಲೇ ಎದ್ಬಿಡೋಣ ಅನಿಸ್ತಾ ಇತ್ತು ನನಗೂ. ಪಾಪುಗೆ ನಿದ್ದೆ ಬಂದು ಮಲಗಿಬಿಟ್ಲು. ಅವ್ಳಿಗೆ ಮಧ್ಯಾಹ್ನದ ನಿದ್ದೆ ಮಿಸ್ ಆಗಿತ್ತಲ್ಲ, ಸೊ ತುಂಬಾ ನಿದ್ದೆ ಬಂದ್ಬಿಟ್ಟಿತ್ತು. ನೋಡಿ ಮನೆ ಇದೆ ಅಲ್ಲಿ, ಸೋ ಬ್ಯೂಟಿಫುಲ್. ಅಲ್ಲೊಬ್ರು ಕೂತಿದ್ದಾರೆ, ಸೋ ನೈಸ್. ಬ್ಯಾಕ್ ನಿಯರ್ ದ ರೂಮ್. ಬೀಚ್ ಹತ್ರ ಎಲ್ಲ ಹೋಗಿ ಆಟ ಆಡಿದ್ವಿ ಅಲ್ಲಿ ಕತ್ಲೆ. ಸೊ ವಿಡಿಯೋ ಎಲ್ಲ ಮಾಡೋದಕ್ಕಾಗಿಲ್ಲ. ಈಗ ಎಲ್ಲ ಫ್ರೆಶ್ ಅಪ್ ಆಗಿ
ಫೈರ್ ಕ್ಯಾಂಪ್ ಹಾಕಿದ್ದಾರೆ. ಪಾಪು ಎಲ್ಲ ಪ್ಲಮ್ ಕೇಕ್ ತಿಂತಾ ಇದೀವಿ ಬಿಕಾಸ್ ಇಟ್ಸ್ ಕ್ರಿಸ್ಮಸ್. ಆ್ಯಂಡ್ ಇಲ್ಲಿ ಲೆಟ್ಸ್ ಡಾನ್ಸ್. ಸೊ ಹೀಗಿದೆ ಫೈರ್ ಕ್ಯಾಂಪ್. ಸಮ್ ಆಫ್ us are here waiting for our fish fry. ಆಲ್ರೆಡಿ ಆಗ್ತಾ ಇದೆ. ಹೋಗಿ ಸರಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಫಿಶ್ ಫ್ರೈ ಆರ್ಡರ್ ಮಾಡಿದ್ವಿ ಅಲ್ಲ, ಸೊ ಇಲ್ಲೇ ಫೈರ್ ಯೂಸ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ತರಕಾರಿ ಸಾರು ಮಾಡ್ಕೊಳ್ಳಿ ಸಾಕು. ನಮ್ಮ ಸಿಸ್ಟರ್ ಇನ್ಲೋದು ಹೊಸ ಫ್ರಾಂಚೈಸಿ ಬನ್ನಿ. ಅದು 1 hour ಬೀಚಲ್ಲೇ ಓಪನ್ ಮಾಡಿದ್ದಾರೆ. ಅವ್ನು ಫಸ್ಟ್ ಟೈಮ್ ಅಲ್ವಾ ಮೈಂಡ್ ಮೇಲೆ ಶೀಸ್ ನೆವರ್. ಅಂಜಲ್ ಇನ್ನೊಂದು ರೌಂಡ್ ಇದೆಯಾ? ಸೊ ನಾವು ಫಿಶ್ ತಿಂತಾ ಇದ್ದೀವಿ. ಅಂಜಲ್ ಫುಲ್ ಬಂದಾಗ ವಿಡಿಯೋ ಮಾಡೋದು ಮರ್ತೋಗ್ಬಿಟ್ಟೆ. ಇಲ್ಲಿದೆ ವಿ ಆರ್ ಈಟಿಂಗ್ ಅಂಜಲ್ ಫಿಶ್. ಯಮ್ಮಿ ಯಮ್ಮಿ ಆಗಿದೆ. ಫ್ರೆಶ್ ಆಗಿ ಮಾಡಿ ಕೊಡ್ತಾ ಇದ್ದಾರೆ ಅಲ್ಲಿಂದಾನೆ. ಅಲ್ಲಿ ಮಮ್ಮಿ ಡ್ಯಾಡಿ ವೆಜ್, ಸೊ ಅವ್ರಿಗೆ ಪನ್ನೀರ್ ಆ್ಯಂಡ್ ಫ್ರೆಂಚ್ ಫ್ರೈಸ್ ಇದೆ. ಅಲ್ಲಿ ಪಾಪು ಸರಿ ತಿಂತಾ ಇದ್ದಾಳೆ. ಪಾಪುಗೆ ಅಂತ ಸ್ಪೆಷಲ್ ಖಾರ ಕಮ್ಮಿ ಅಂಜಲ್ ಫಿಶ್ ಮಾಡ್ಕೊಡಿದ್ದಾರೆ. ಇದೇನಿದು ಪ್ರಾನ್ಸಾ? she jumps. ಅಕ್ಕ ಒಂದೇ ಒಂದು ಬಾಸ್ ಸಾಂಗ್ ಹಾಕ್ಬಿಡ್ರಿ. ಈ ಬಾಸ್ ಯಾರಿಗೆ Hello,